ಹಲೋ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ಟಾಪಿಕ್ ಜೊತೆ ನಿಮ್ಗೊಂದು ಟ್ಯಾರೋ ರೀಡಿಂಗ್ನ ತೊಗೊಂಬಂದಿದ್ದೀನಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನೀವು ನಿಮ್ಮ ಫ್ಯೂಚರ್ ಸ್ಪೌಸ್ ಅಥವಾ ಟ್ರೂ ಲವ್ ಅಥವಾ ಸೋಲ್ಮೇಟ್ನ ಎಲ್ಲಿ ಮೀಟ್ ಆಗ್ತೀರಾ ಅಂದ್ಬಿಟ್ಟು. ಸೊ ಬಹಳ ಜನ ಸಿಂಗಲ್ಸ್ ಈ ರೀಡಿಂಗ್ಸ್ನ ನೋಡ್ತಾ ಇರ್ತೀರಾ. ಸೊ ನಿಮಗೊಂದು ಕ್ವಶನ್ ಇರ್ಬೋದು, ನೀವು ನಿಮ್ಮ ಟ್ರೂ ಲವ್ ಅಥವಾ ನಿಮ್ಮ ಪಾರ್ಟ್ನರ್ ಅಥವಾ ಒಂದು ಸೋಲ್ಮೇಟ್ನ ಎಲ್ಲಿ ಮೀಟ್ ಮಾಡ್ತೀರಾ ಆ್ಯಂಡ್ ಹೇಗೆ ಮೀಟ್ ಮಾಡ್ತೀರಾ ಅಂದ್ಬಿಟ್ಟು ಅದ್ರ ಬಗ್ಗೆ ರೀಡಿಂಗ್ ತೊಗೊಂಬಂದಿದ್ದೀನಿ ಇವತ್ತು. ಆಲ್ಸೋ ಈ ಚಾನಲಲ್ಲಿ ಬರುವಂಥ ಎಲ್ಲ ರೀಡಿಂಗ್ಸೂ ಜನರಲ್ ರೀಡಿಂಗ್ಸ್ ಆಗಿರುತ್ತೆ. ಕೆಲವೊಂದು ಸತಿ ರೆಸೊನೇಟ್ ಆಗುತ್ತೆ, ಕೆಲವೊಂದು ಸತಿ ರೆಸೊನೇಟ್ ಆಗಲ್ಲ. ಸೊ ರೆಸೊನೇಟ್ ಆಗಿಲ್ಲ ಅಂದರೆ ಈ ಚಾನಲಲ್ಲಿ ಇನ್ನೂ ಬೇರೆ ರೀಡಿಂಗ್ಸ್ ಇದೆ, ಅದನ್ನು ನೋಡಿ. ಅಥವಾ ಫೀಲ್ ಫ್ರೀ ಟು ವಾಚ್ ಡಿಫ್ರೆಂಟ್ ರೀಡಿಂಗ್ಸ್, ಬೇರೆ ಟ್ಯಾರೋ ರೀಡರ್ಸಿನ ಬೇರೆ ರೀಡಿಂಗ್ ಕೂಡ ನೋಡ್ಬೋದು. ನಿಮ್ಗೆ ರೆಸೊನೇಟ್ ಆಗಿದ್ದಲ್ಲಿ ಮೆಸೇಜನ್ನು ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಯೂಶಲಿ ಇದು ಗೈಡೆನ್ಸ್ ಇರುತ್ತೆ. ಟ್ಯಾರೋ ಈಸ್ ನಾಟ್ ಫಾರ್ಚೂನ್ ಟೆಲ್ಲಿಂಗ್, ಬಟ್ ಎನರ್ಜಿ ಗೈಡೆನ್ಸ್ ಇರುತ್ತೆ ಇದರಲ್ಲಿ. ಮೋಸ್ಟ್ ಆಫ್ ದ ಟೈಮ್ ಎನರ್ಜಿ ಸುಳ್ಳಾಗಿರೋದಿಲ್ಲ ಆ್ಯಂಡ್ ಇಟ್ ವಿಲ್ ರೆಸೊನೇಟ್. ಆಲ್ಸೋ ನಿಮ್ಗೇನಾದರೂ ನಿಮ್ಮ ಸಿಚುಯೇಷನ್ ಸ್ಪೆಸಿಫಿಕ್ ಆಗಿ ರೀಡಿಂಗ್ ಬೇಕಿದ್ದಲ್ಲಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ತುಂಬ ಥರ ಆಪ್ಷನ್ಸ್ ಇದೆ. ನಿಮ್ಮ ಪರ್ಸನಲ್ ರೀಡಿಂಗ್ನ ಪರ್ಚೇಸ್ ಮಾಡ್ಬೋದು. ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಕೂಡ ಇದೆ. ಸೂಪರ್ ಥ್ಯಾಂಕ್ಸಲ್ಲಿ ಕ್ವಿಕ್ ಎಸ್ ಆರ್ ನೋ ಕ್ವೆಶನ್ಸ್ ಅಥವಾ ಮಿನಿ ಟ್ಯಾರೋ ರೀಡಿಂಗ್ಸ್ನ ಪರ್ಚೇಸ್ ಮಾಡ್ಬೋದು. ಅದರ ಡೀಟೇಲ್ಸ್ನ ನಾನು ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ, ನೀವು ಅಲ್ಲಿ ನೋಡ್ಬೋದು. ಓಕೆ, ಸೊ 1 ಸೆಕೆಂಡ್. ಓಕೆ, ವಿತೌಟ್ ಫರ್ದರ್ ಟೈಮ್ ವೇಸ್ಟ್ ಆ್ಯಂಡ್ ಡಿಲೇ ಈ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇದೊಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ವೆರಿ ಶಾರ್ಟ್ ಆ್ಯಂಡ್ ಕ್ವಿಕ್ ರೀಡಿಂಗ್ ಆಗಿರುತ್ತೆ. ಸೊ ಇದರಲ್ಲಿ 2 ಆಪ್ಷನ್ಸ್ ಇದೆ. ಆಪ್ಷನ್ 1 ಬಂದು ಈ ಗೋಲ್ಡನ್ ಸ್ಟೋನ್, ಆಪ್ಷನ್ 2 ಬಂದು ಈ ಬ್ಲೂ ಸ್ಟೋನ್. ಸೊ ಈ ರೀಡಿಂಗ್ನ ನೀವು ಇಲ್ಲೇ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ. ನಿಮ್ಗೆ ಯಾವ ಸ್ಟೋನ್ ರೆಸೊನೇಟ್ ಆಗ್ತಾ ಇದೆ ಅಥವಾ ಕಾಲ್ ಆಗ್ತಾ ಇದೆ ಆ ಸ್ಟೋನ್ನ ನೀವು ಚೂಸ್ ಮಾಡ್ಕೊಬೋದು. ಆ್ಯಂಡ್ ಮೆಡಿಟೇಟ್ ಮಾಡಿ ನಿಮ್ಮ ಎನರ್ಜೀಸ್ನ ಕಾಮ್ ಮಾಡಿಕೊಂಡು ನಿಮ್ಮ ಫೈಲ್ನ ಚೂಸ್ ಮಾಡಿ. ಆ್ಯಂಡ್ ಐ ವಿಲ್ ಸಿ ಯು ಆನ್ ದ ಅದರ್ ಸೈಡ್ ಫಾರ್ ದ ರೀಡಿಂಗ್. ಓಕೆ, ಸೊ ಫೈಲ್ 1 ಯಾರ್ಯಾರು ಈ ಗೋಲ್ಡನ್ ಸ್ಟೋನ್ನ ಚೂಸ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ನೋಡೋಣ. ಓಕೆ, ನಾನು ಆಲ್ರೆಡಿ ಕಾರ್ಡ್ಸ್ನ ಶಫಲ್ ಮಾಡಿಟ್ಟಿದ್ದೀನಿ. ನಿಮ್ಗೇನು ಕಾರ್ಡ್ಸ್ ಬಂದಿದೆ ಅಂತ ನೋಡೋಣ. ಇದು ಒಂದು ಕ್ವಿಕ್ ಮಿನಿ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ನಿಮಗೆ ಆನ್ಸರ್ ಮಾಡೋವಂಥ ರೀಡಿಂಗ್ ಆಗಿರುತ್ತೆ. ಸೊ ಫೈಲ್ 1 ಯಾರ್ಯಾರು ಫೈಲ್ 1 ಚೂಸ್ ಮಾಡಿದ್ದೀರಾ, ಜಸ್ಟ್ ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ, ಗ್ರೌಂಡೆಡ್ ಆಗಿ. ಆ್ಯಂಡ್ ಪಾಸಿಟಿವ್ ವೈಬ್ಸಿಂದ, ಪಾಸಿಟಿವ್ ನೇಚರಿಂದ ಈ ಮೆಸೇಜಸ್ನ ರಿಸೀವ್ ಮಾಡಿ. ಇಟ್ಸ್ ಫಾರ್ ಯುವರ್ ಹೈಯೆಸ್ಟ್ ಬೆಸ್ಟ್ ಗುಡ್ ಈ ಮೆಸೇಜಸ್ ಬರ್ತಾ ಇದೆ. ಸೊ ಫೈಲ್ 1 ಮೋಸ್ಟ್ ಆಫ್ ದ ಯಾರು ಚೂಸ್ ಮಾಡಿದ್ದೀರಾ, ನೀವು ನಿಮ್ಮ ಪಾರ್ಟ್ನರ್ನ ಎಲ್ಲಿ ಮೀಟ್ ಮಾಡ್ತೀರಾ ಅನ್ನೋದಕ್ಕೆ ನಿಮಗೆ 9 ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ವ್ಯಕ್ತಿ ಇದ್ದಾನೆ. ಈಸ್ ವೆರಿ ಹ್ಯಾಪಿ ಆ್ಯಂಡ್ 9 ಆಫ್ ಕಪ್ಸ್. ಸೊ ಇದರ ಅರ್ಥ ಏನಂದರೆ, ಮೋಸ್ಟ್ಲಿ ಯಾರು ಫೈಲ್ 1 ಚೂಸ್ ಮಾಡಿದ್ದೀರಾ, ನಿಮ್ಮ ನೇಚರ್ ಯಾವ ಥರ ಇದೆ ಅಂದರೆ, ನೀವು ತುಂಬ ಔಟ್ ಗೋಯಿಂಗ್ ನೇಚರ್ ಇದೆ ನಿಮ್ಮದು. ನೀವೊಂದು ಇಂಟ್ರೋವರ್ಟ್ಸ್ ಆಗಿರೋವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ. ಆ್ಯಂಡ್ ನೀವು ಒಂದು ಔಟ್ ಗೋಯಿಂಗ್ ನೇಚರ್ ಅವ್ರು ಇರ್ತೀರಾ. ನಿಮಗೆ ಅಡ್ವೆಂಚರ್ಸ್ ಇಷ್ಟ ಆಗಿರುತ್ತೆ. ಈ ಅಡ್ವೆಂಚರ್ ಅಂದರೆ ನಿಮಗೆ ಟ್ರಿಪ್ಸ್ ಹೋಗೋದು ಇಷ್ಟ ಆಗಿರುತ್ತೆ, ಹೈಕಿಂಗ್ ಹೋಗೋದು ಇಷ್ಟ ಇರುತ್ತೆ. ಆ್ಯಂಡ್ ಫ್ರೆಂಡ್ಸ್ ಜೊತೆ ಎಲ್ಲಾದ್ರೂ ಒಂದು ಹೊರಗಡೆ ಹೋಗುವಂಥ ಅಭ್ಯಾಸ, ಅಥವಾ ನಿಮಗೆ ಅದರಲ್ಲಿ ಒಂದು ಖುಷಿ ಸಿಗುತ್ತೆ, ಒಂದು ಹೀಲಿಂಗ್ ಸಿಗುತ್ತೆ. ಆ್ಯಂಡ್ ಮೋಸ್ಟ್ಲಿ ಎಲ್ಲಾದ್ರೂ ನಿಮ್ಮ ಫ್ರೆಂಡ್ಸ್ ಜೊತೆ ಗ್ಯಾಂಗಪ್ ಆಗಿ ಹೋಗುವಂಥದ್ದು, ನಿಮ್ಮ ರಿಲೇಟಿವ್ಸ್ ಜೊತೆ, ನಿಮ್ಮ ಕಸಿನ್ಸ್ ಜೊತೆ, ಆ ಥರ ಜನ ಇರ್ತೀರ ನೀವು ಮೋಸ್ಟ್ಲಿ ಫೈಲ್ 1 ಚೂಸ್ ಮಾಡಿರೋರು. ಆ್ಯಂಡ್ ಅದೇ ರೀತಿ ನೀವು ಎಲ್ಲಾದ್ರೂ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಅಥವಾ ಕ್ಲೋಸೆಸ್ಟ್ ಸರ್ಕಲ್ ಕಸಿನ್ಸ್ ಜೊತೆ ಎಲ್ಲಾದ್ರೂ ಒಂದು ಪಾರ್ಟಿ, ಓಕೆ, ಎಲ್ಲಾದರೂ ಒಂದು ಪಾರ್ಟಿ ಆರ್ ಅಥವಾ ಇನ್ ಎನಿ ಕೇಸ್ ಆಫ್ ಎನಿ ಕೈಂಡ್ ಆಫ್ ಪಬ್ ಆ್ಯಂಡ್ ರೆಸ್ಟೋರೆಂಟ್ ಆರ್ ಎನಿ ಕೈಂಡ್ ಆಫ್ ಬ್ರಿವರಿ ಅಲ್ಲಿ ನೀವು ಹೋದಾಗ ವೆರಿ ಹೈ ಚಾನ್ಸಸ್ ನೀವು ನಿಮ್ಮ ಒಂದು ಪಾರ್ಟ್ನರ್ ಅಥವಾ ಸ್ಪೌಸ್ ಅಥವಾ ಫ್ಯೂಚರ್ ಹಸ್ಬೆಂಡ್ ಅಥವಾ ವೈಫ್ನ ಮೀಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ತುಂಬ ಲೆಸ್ ಪರ್ಸೆಂಟೇಜ್ ನೀವು ಇಂಟ್ರೋವರ್ಟ್ ಆಗಿದ್ರೂ, ನಿಮ್ಮ ಪ್ರೈವೇಟ್ ಸ್ಪೇಸ್ ನಿಮ್ಮ ಮನೇಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೇ ನಿಮ್ಗೆ ಇಷ್ಟ ಆದರೆ, ನಿಮ್ಮ ಮನೆಯೇ ನಿಮ್ಮ ಪ್ರೈವೇಟ್ ಸ್ಪೇಸ್ ಇದ್ರೂ, ನಿಮಗೆ ಯಾವುದೋ ಒಂದು ಸಂದರ್ಭ ಬರುತ್ತೆ, ಅದರಲ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಒಂದು ರಿಲೇಟಿವ್ಸ್ ಅಥವಾ ನಿಮ್ಮ ಒಂದು ಸಿಬ್ಲಿಂಗ್ಸ್ ನಿಮ್ಮನ್ನ ಎಳ್ಕೊಂಡು ಹೋಗ್ತಾರೆ. ಆ್ಯಂಡ್ ನೀವು ಮೋಸ್ಟ್ಲಿ ಇದು ಒಂದು ರೆಸ್ಟೋರೆಂಟ್ ಆಗಿರ್ಬೋದು, ಅಥವಾ ಒಂದು ಬ್ರುವೆರಿ ಆಗಿರ್ಬೋದು, ಅಥವಾ ಒಂದು
ಫಂಕ್ಷನ್ ಪಾರ್ಟಿ ಅಫಿಷಿಯಲ್ ಫಂಕ್ಷನ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಒಂದು ನೈಟ್ ಪಬ್ ಆ ಥರ ಮೋಸ್ಟ್ಲಿ ಆ ಥರ ಒಂದು ಸಿಚುವೇಷನಲ್ಲಿ ನೀವು ನಿಮ್ಮ ಫ್ಯೂಚರ್ ಸ್ಪೌಸ್ನ ಮೀಟ್ ಮಾಡ್ತೀರಾ. ಆ್ಯಂಡ್ ನಿಮ್ಮ ಫ್ಯೂಚರ್ ಸ್ಪೌಸ್ನ ಕ್ಯಾರೆಕ್ಟರ್ಸ್ ಏನಿದ್ರೆ ಇವರು ಒಂದು ಸಾಲಿಡ್ ಪರ್ಸನ್ ಆಗಿರ್ತಾರೆ, ಒಂದು ಬ್ರೋಕನ್ ಪರ್ಸನ್ ಇರೋದಿಲ್ಲ. ಇವ್ರ ಹತ್ರ ಫಿಸಿಕಲ್ ಫಿಟ್ನೆಸ್ ಆ್ಯಂಡ್ ಫೈನಾನ್ಷಿಯಲ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಎಲ್ಲ ಥರ ಏನಂತಾರೆ ಲಕ್ಷರಿ ಆ್ಯಂಡ್ ಆಸ್ಪೆಕ್ಟ್ಸ್ ಇವ್ರ ಹತ್ರ ಇರುತ್ತೆ. ಯಾವುದೇ ಒಂದು ಕೊರತೆ ಕೂಡ ಇರೋದಿಲ್ಲ. ದೇ ಆರ್ ವೆರಿ ಹ್ಯಾಪಿ ಇನ್ ಲೈಫ್. ಓಕೆ, ಫಿಸಿಕಲಿ, ಇಮೋಷ್ನಲಿ, ಸ್ಪಿರಿಚುವಲಿ, ಫೈನಾನ್ಷಿಯಲಿ, ವೆಲ್ತ್ ವೈಸ್ ಎಲ್ಲ ಥರ ಅವ್ರಿಗಿರುತ್ತೆ. ಅವ್ರಿಗೆ ಯಾವುದೇ ಒಂದು ಕೊರತೆ ಇರೋದಿಲ್ಲ. ಅವರು ತುಂಬ ಖುಷಿಯಾಗಿರ್ತಾರೆ. ಆ್ಯಂಡ್ ಅವರ ಕ್ಯಾರೆಕ್ಟರ್ ಏನಂದರೆ ದೇ ಬಿಲೀವ್ ಇನ್ ಲಿವಿಂಗ್ ಇಟ್ ಅ ಡೇ, ಅಂದರೆ ಆ ದಿನ ಖುಷಿಯಾಗಿ ನಾನು ಸ್ಪೆಂಡ್ ಮಾಡಬೇಕು. ಆ್ಯಂಡ್ ಅವ್ರು ಒಂದು ಫುಡಿ ಪರ್ಸನ್ ಕೂಡ ಇರ್ತಾರೆ. ಒಂದು ಫುಡಿ ಅಂದರೆ ಯಾವುದೇ ಒಂದು ಫುಡ್ ಅಥವಾ ಯಾವುದೇ ಒಂದು ಬೆವರೇಜಸ್ ಏನಾದ್ರೂ ತುಂಬ ಖುಷಿ ಪಟ್ಕೊಂಡು ಎಂಜಾಯ್ ಮಾಡಿಕೊಂಡು ಅನುಭವಿಸೋವಂಥ ವ್ಯಕ್ತಿ ಇರ್ತಾರೆ. ದೇ ಬಿಲೀವ್ ಇನ್ ಸರ್ವಿಂಗ್ ಅದರ್ಸ್ ಆಲ್ಸೋ. ಬೇರೆಯವ್ರಿಗೂ ಒಂದು ಪಾರ್ಟಿ ಮಾಡಿಸೋದು ಅಥವಾ ಎಂಜಾಯ್ ಮಾಡಿಸೋದು ಅಥವಾ ಟುಗೆದರ್ ಲಂಚಸ್ ಹೋಗೋದು, ಡಿನ್ನರ್ಗೆ ಹೋಗೋದು, ದೇ ಲಿವ್ ಇನ್ ದ ಮೂಮೆಂಟ್. ಓಕೆ, ಈ ನಿಮ್ಮ ಒಂದು ಫ್ಯೂಚರ್ ಸ್ಪೌಸ್ ಕಂಜೂಸ್ ಅಂತ ವ್ಯಕ್ತಿ ಇರೋದಿಲ್ಲ. ದೇ ಲಿವ್ ಇನ್ ದ ಮೂಮೆಂಟ್. ಖುಷಿಯಾಗಿರಬೇಕು, ಚೆನ್ನಾಗಿ ತಿನ್ನಬೇಕು, ಚಿಂತೆ ಕಡಿಮೆ ಮಾಡಬೇಕು. ಆ್ಯಂಡ್ ಅವ್ರ ಸುತ್ತಮುತ್ತಲಿರೋ ಅಂಥ ವ್ಯಕ್ತಿಗಳು ಖುಷಿಯಾಗಿರಬೇಕು. ಆ ಥರ ಅವರ ನೇಚರ್ ಹೊಂದಿರುತ್ತೆ. ಸೊ ಮೋಸ್ಟ್ಲಿ ನೀವು ನಿಮ್ಮ ಪರ್ಸನ್ನ ಒಂದು ಪಾರ್ಟಿ ಕೈಂಡ್ ಆಫ್ ಸಿಚುಯೇಷನ್ ಅಥವಾ ಹೋಟೆಲ್ ಅಥವಾ ಪಬ್ ಆ ಥರ ಒಂದು ಪ್ಲೇಸಲ್ಲಿ ನೀವು ಮೀಟ್ ಮಾಡ್ತೀರಾ ಅಥವಾ ಪಾರ್ಟಿ ಫಂಕ್ಷನಲ್ಲಿ ಮೀಟ್ ಮಾಡ್ತೀರಾ. ಆ್ಯಂಡ್ ಇನ್ ಒಂದು ಗ್ಯಾದರಿಂಗ್ ನಿಮ್ಮ ಸುತ್ತಮುತ್ತಲಲ್ಲಿ ಜನ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ಅಥವಾ ಅಫಿಷಿಯಲ್ ಕೋವರ್ಕರ್ಸ್, ಅಕ್ವೆಂಟೆನ್ಸ್ ಈ ಥರ ಎಲ್ಲ ಇರ್ತಾರೆ. ಅವ್ರ ಜೊತೆ ನೀವು ಮೀಟ್ ಮಾಡ್ತೀರಾ. ಓಕೆ, ನೀವು ನಿಮ್ಮ ಸೋಲ್ಮೇಟ್ನ ಅಥವಾ ಫ್ಯೂಚರ್ ಸ್ಪೌಸ್ನ ಬೇಗ ಮೀಟ್ ಮಾಡಬೇಕಂದ್ರೆ ಕೆಲವೊಂದು ಬ್ಲಾಕೇಜಸ್ ಇರುತ್ತೆ. ಏನು ಬ್ಲಾಕೇಜಸ್ ಇದೆ ಅಂದರೆ ನಿಮ್ಮ ಸಬ್ಕಾನ್ಷಿಯಸಲ್ಲಿ ಫಿಯರ್ಸ್ ಇದೆ. ಇದರಲ್ಲಿ ಯಾರು ರೀಡಿಂಗ್ ನೋಡ್ತಾ ಇರ್ತೀರಾ, ಕೆಲವೊಬ್ಬರಿಗೆ ಒಂದು ಪಾಸ್ಟ್ ರಿಲೇಷನ್ಶಿಪ್ ಇರ್ಬೋದು, ಕೆಲವೊಂದು ಪಾಸ್ಟ್ ಬ್ರೇಕಪ್ ಆಗಿರ್ಬೋದು, ಒಂದು ಬ್ಯಾಗೇಜಸ್ ಇರ್ಬೋದು, ಒಂದು ಹರ್ಟ್ ಸಿಚುಯೇಷನ್ ಆಗಿರ್ಬೋದು. ನಿಮಗೆಲ್ಲ ಒಂದು ಪಾಸ್ಟ್ ಸಿಚುಯೇಷನಿಂದ ಹರ್ಟ್ ಆಗಿದೆ, ಬ್ರೇಕಪ್ಪಿಂದ ನಿಮ್ಮ ಮನಸ್ಸಿಗೆ ನೋವಾಗಿದೆ. ಸೊ ನಿಮ್ಗೆ ಆಲ್ರೆಡಿ ಸಬ್ಕಾನ್ಷಿಯಸ್ ಫಿಯರ್ಸ್ ಇದೆ, ಮತ್ತೆ ಅದನ್ನೇ ರಿಪೀಟ್ ಆಗಬಾರ್ದು, ಮತ್ತೆ ರಾಂಗ್ ಕಂಪನಿ ಸಿಗಬಾರ್ದು ಅಂದ್ಬಿಟ್ಟು ನಿಮಗೆ ಭಯ ಜಾಸ್ತಿ ಇದೆ. ಸೊ ಯಾರನ್ನಾದ್ರೂ ಹೊಸದಾಗಿ ಮೀಟ್ ಮಾಡೋದೂ ನೀವು ತುಂಬ ಹಿಂಜರಿತೀರ. ಸೊ ನೀವು ಸಬ್ಕಾನ್ಷಿಯಸ್ ಫಿಯರ್ಸ್ನ ರಿಲೀಸ್ ಮಾಡಬೇಕು. ಏನು ಪಾಸ್ಟ್ ಬ್ಯಾಗೇಜಸ್ ಇದೆ, ಆ ನೆಗೆಟಿವ್ ಬ್ಲಾಕೇಜಸ್ ಅದನ್ನೆಲ್ಲ ನೀವು ರಿಲೀಸ್ ಮಾಡಿ ನಿಮ್ಮನ್ನು ನೀವು ಫ್ರೀ ಆಗಿಬಿಟ್ಟು ಓಪನ್ ಮೈಂಡಿಂದ ಹೊರಗಡೆ ಹೋಗಿ ಜನರನ್ನ ಮೀಟ್ ಮಾಡೋದಕ್ಕಂತಲೇ ಅಲ್ಲ, ನಿಮ್ಮನ್ನು ನೀವು ಒಂದು ಎಂಜಾಯ್ ಮಾಡಿ, ರಿಜುವೆನೇಟ್ ಮಾಡಿ, ರಿಫ್ರೆಶ್ ಆಗೋಕ್ಕೆ ನೀವು ಹೊರಗಡೆ ಹೋದಾಗ ನಿಮ್ಮ ಫ್ಯೂಚರ್ ಸ್ಪೌಸ್ನ ನೀವು ಮೀಟ್ ಮಾಡ್ತೀರಾ. ಸೊ ನಿಮ್ಮ ಸಬ್ಕಾನ್ಷಿಯಸ್ ಫಿಯರ್ಸ್ ನಿಮಗೆ ಬ್ಲಾಕೇಜಸ್ ಆಗಿದೆ. ಆ ಬ್ಲಾಕೇಜಸ್ ನಿಮಗೆ ನಿಮ್ಮನ್ನು ಫ್ಯೂಚರ್ ಸ್ಪೌಸ್ನ ಅಟ್ರಾಕ್ಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ಅದನ್ನು ರಿಲೀಸ್ ಮಾಡಿ. ಓಕೆ, ಆ್ಯಂಡ್ ಕೀಪ್ ಆನ್ ವರ್ಕಿಂಗ್. ಓಕೆ, ಆ ಫಿಯರ್ಸ್ನ ನೀವು ರಿಲೀಸ್ ಮಾಡಿ ನಿಮ್ಮ ಒಂದು ಕರಿಯರ್ ಗೋಲ್ಸ್ ಮೇಲೆ ನೀವು ವರ್ಕ್ ಮಾಡಿ. ಆ್ಯಂಡ್ ನಿಮ್ಮ ಒಂದು ಪರ್ಸ್ನಲ್ ಲೈಫಲ್ಲಿ ವರ್ಕ್ ಮಾಡೋದು ಅಂದರೆ ಖುಷಿಯಾಗಿರೋದು ಆ್ಯಂಡ್ ಬೀಯಿಂಗ್ ಔಟ್ ಗೋಯಿಂಗ್ ಆ್ಯಂಡ್ ಸೆಲ್ಫ್ ಮೇಲೆ ಇನ್ವೆಸ್ಟ್ ಮಾಡಿ. ಯಾವಾಗ ನೀವು ಓಪನ್ ಮೈಂಡಾಗಿ ಖುಷಿಯಾಗಿರ್ತೀರಾ ಆ್ಯಂಡ್ ನೀವು ನಿಮ್ಮ ಒಂದು ಪರ್ಸ್ನಲ್ ಗೋಲ್ಸ್ನ ಪ್ರೊಫೆಷ್ನಲ್ ಗೋಲ್ಸ್ನ ಚೇಸ್ ಮಾಡ್ತಾ ಇರ್ತೀರಾ, ಆವಾಗ ಪರ್ಸ್ನಲ್ ಲೈಫ್ ಕೂಡ ಅದು ಎಲ್ಲ ಸೆಟ್ ಆಗುತ್ತೆ. ಓಕೆ, ಇಟ್ಸ್ ಲೈಕ್ ಯು ವರ್ಕ್ ಹಾರ್ಡ್ ಫಾರ್ ಯುವರ್ ಕೆರಿಯರ್ ಗೋಲ್ಸ್ಗೆ ನೀವು ತುಂಬ ಕಷ್ಟಪಟ್ಟು ಅಥವಾ ನಿಮ್ಮ ಬಿಸ್ನೆಸ್ಗೆ ಕಷ್ಟಪಟ್ಟು ಕೆಲಸ ಮಾಡ್ತೀರಾ. ಆ್ಯಂಡ್ ಅದೇ ರೀತಿ ನಿಮ್ಮ ಒಂದು ಸೆಲ್ಫ್ ಕೇರ್ಗೆ ನಿಮ್ಮ ಒಂದು ಸುತ್ತಮುತ್ತಲಿನ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗಿ ಖುಷಿಯಾಗಿರೋದಕ್ಕೂ ಪ್ರಯತ್ನ ಪಡ್ತೀರಾ. ವೆನ್ ಯು ಆರ್ ಬ್ಯಾಲೆನ್ಸ್ಡ್, ನೀವು ಯಾವಾಗ ಬ್ಯಾಲೆನ್ಸ್ ತೊಗೊಂಬರ್ತೀರಾ, ಸೊ ವೆರಿ ಸೂನ್ ಯು ವಿಲ್ ಮನಸ್ಸಲ್ಲಿ ಅಥವಾ ಮೈಂಡಲ್ಲಿರುವಂಥ ಫಿಯರ್ಸ್ನ, ಪಾಸ್ಟ್ ಹರ್ಟ್ಸ್ನ ಎಲ್ಲ ಬಿಟ್ಟು ನೀವು ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡ್ತೀರಾ. ಆ್ಯಂಡ್ ಯು ಆರ್ ವೆರಿ ಔಟ್ ಗೋಯಿಂಗ್. ತಕ್ಷಣ ವೆರಿ ಸೂನ್ ಯು ವಿಲ್ ಅಟ್ರಾಕ್ಟ್ ಯುವರ್ ಫ್ಯೂಚರ್ ಸ್ಪೌಸ್. ಸೊ ಪೈಲ್ 1 ನಿಮಗೆ ರೀಡಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರ್ಯಾರು ಇಲ್ಲಿ ತನಕ ಪೈಲ್ 1 ನೋಟ್ ಮಾಡಿದ್ದೀರಾ, ರೀಡಿಂಗ್ನ ಚೆಕ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ರೀಡಿಂಗ್ ರೆಸನೇಟ್ ಆಗಿದೆಯಾ, ನಿಮ್ಗೆ ಹೇಗೆ ಅನಿಸ್ತು ಅಂದ್ಬಿಟ್ಟು. ಸೊ ಈಗ ಪೈಲ್ 2 ನೋಡೋಣ. ಯಾರ್ಯಾರು ಈ ಬ್ಲೂ ಸ್ಟೋನ್ ಚೂಸ್ ಮಾಡಿದ್ದೀರಾ, ಪೈಲ್ 2. ಓಕೆ, ನಿಮಗೆ ಏನು ರೀಡಿಂಗ್ ಬಂದಿದೆ ಅಂತ ನೋಡೋಣ.
ಫೈಲ್ ಟು ಒಂದು ಡೀಪ್ ಬ್ರೀತ್ ತಗೊಳ್ಳಿ ಆ್ಯಂಡ್ ಪಾಸಿಟಿವ್ ಎನರ್ಜೀಸಿಂದ ನಿಮ್ಮ ಮೆಸೇಜಸ್ನ ರಿಸೀವ್ ಮಾಡಿ. ಓಕೆ, ಯಾರ್ಯಾರು ಫೈಲ್ ಟು ಚೂಸ್ ಮಾಡಿದ್ದೀರಾ ಆ್ಯಂಡ್ ಯಾರು ಸಿಂಗಲ್ ಸಿ ರೀಡಿಂಗ್ನ ನೋಡ್ತಾ ಇದ್ದೀರಾ, ನಿಮ್ಗೇನಾದರೂ ಕ್ವಶನ್ ಇದ್ದರೆ ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಪಾರ್ಟ್ನರ್ನ ನೀವು ಯಾವಾಗ ಮೀಟ್ ಮಾಡ್ತೀರಾ ಅಂದರೆ ತುಂಬ ಬೇಗ. ಓಕೆ, ಮೋರ್ ದೆನ್ ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಬೇಗ ನಿಮ್ಮ ಫ್ಯೂಚರ್ ಸ್ಪೌಸ್ ಮತ್ತು ನಿಮ್ಮ ಪಾರ್ಟ್ನರ್ನ ನೀವು ಮೀಟ್ ಮಾಡ್ತೀರಾ. ವೆರಿ ವೆರಿ ಫಾಸ್ಟ್, ವೆರಿ ಫಾಸ್ಟ್. ಓಕೆ, ನಿಮಗೆ ಆ್ಯಂಡ್ ಮೀಟ್ ಮಾಡಿದ ತಕ್ಷಣ ಯು ವಿಲ್ ನೋ ನಿಮ್ಮ ಒಂದು ಸೋಲ್ಗೆ ನಿಮ್ಮ ಒಂದು ನಿಮಗೇನೆ ಗೊತ್ತಾಗುತ್ತೆ, ಓಕೆ ದಿಸ್ ಇಸ್ ದ ಒನ್, ಈ ಪರ್ಸನ್ ನನಗೋಸ್ಕರನೇ ಇದ್ದಾರೆ ಅಂದ್ಬಿಟ್ಟು ನಿಮಗೆ ಕ್ಲಾರಿಟಿ ಮೈಂಡಲ್ಲಿ ಸಿಗುತ್ತೆ. ಆ್ಯಂಡ್ ಇಟ್ ಈಸ್ ಆ್ಯನ್ ಡಿವೈನ್ ಗೈಡೆನ್ಸ್. ಓಕೆ, ನಿಮಗೆ ಡಿವೈನ್ ಕಡೆಯಿಂದ ಒಂದು ಗೈಡೆನ್ಸ್ ಬರುತ್ತೆ, ಒಂದು ಡೌನ್ಲೋಡ್ ಸಿಗುತ್ತೆ, ಒಂದು ಸ್ಪಾರ್ಕ್ ಸಿಗುತ್ತೆ. ನೋಡಿದ ತಕ್ಷಣ ಓಕೆ ಹೀ ಈಸ್ ದ ಒನ್ ಆರ್ ಶಿ ಈಸ್ ದ ಒನ್, ಇವರೇ ನನ್ನ ಪಾರ್ಟ್ನರ್, ಇವರೇ ನನ್ನ ಪೊಟೆನ್ಷಿಯಲ್ ಫ್ಯೂಚರ್ ಸ್ಪೌಸ್, ಇವರೇ ನನ್ನ ಟ್ರೂ ಲವ್, ಟ್ರೂ ಸೋಲ್ಮೇಟ್ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಿಮಗೆ ಕನ್ಫ್ಯೂಷನ್ ಇರೋದಿಲ್ಲ ಮೈಂಡಲ್ಲಿ, ವಿಚ್ ಇಸ್ ವೆರಿ ಗುಡ್. ತುಂಬ ಫಾಸ್ಟಾಗಿ ಅಟ್ರ್ಯಾಕ್ಟ್ ಮಾಡ್ತೀರಾ ಆ್ಯಂಡ್ ತುಂಬ ಕ್ಲಾರಿಟಿ ನಿಮಗೆ ನೋಡಿದ ತಕ್ಷಣ ನಿಮಗೆ ಕ್ಲಿಯರ್ ಮೆಸೇಜ್ ಆ್ಯಂಡ್ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಯಾರು ಫೈಲ್ ಟು ನೋಡ್ತಾ ಇದ್ದೀರಾ, ಮೋಸ್ಟ್ ಪ್ರಾಬಬ್ಲಿ ನೀವು ನಿಮ್ಮ ಫ್ಯೂಚರ್ ಸ್ಪೌಸ್ನ ಒಂದು ಮದುವೆ ಸಮಾರಂಭದಲ್ಲಿ ಅಥವಾ ಒಂದು ಎಂಗೇಜ್ಮೆಂಟ್ ಸಮಾರಂಭದಲ್ಲಿ ಒಂದು ಫಂಕ್ಷನಲ್ಲಿ ಮೀಟ್ ಮಾಡ್ತೀರಾ. 95% ಒಂದು ಸೆರೆಮನಿ, ಓಕೆ ಮ್ಯಾರೇಜ್ ಸೆರೆಮನಿ, ಎಂಗೇಜ್ಮೆಂಟ್ ಸೆರೆಮನಿಯಲ್ಲಿ ಮೀಟ್ ಮಾಡ್ತೀರಾ. ಇನ್ನು ಒಂದು 5% ಯಾವುದಾದ್ರೂ ಒಂದು ಅಫಿಷಿಯಲ್ ಮೀಟಿಂಗ್, ಅಫಿಷಿಯಲ್ ಗ್ಯಾದರಿಂಗ್, ಕಾನ್ಫರೆನ್ಸಸ್ ಇಂಥ ಕಡೆ ನೀವು ಮೀಟ್ ಮಾಡ್ತೀರಾ. ಒಂದು ಸೆರೆಮನಿ ಅಥವಾ ಒಂದು ಸೆಲೆಬ್ರೇಷನ್ ಎಲ್ಲಿ ನಡೀತಾ ಇರುತ್ತೆ ಅಂಥ ಜಾಗದಲ್ಲಿ ನೀವು ನಿಮ್ಮ ಫ್ಯೂಚರ್ ಸ್ಪೌಸ್ನ ಮೀಟ್ ಮಾಡ್ತೀರಾ. ಓಕೆ, ನಿಮ್ಮ ಫ್ಯೂಚರ್ ಸ್ಪೌಸ್ನ ಬೇಗ ಅಟ್ರ್ಯಾಕ್ಟ್ ಮಾಡೋದಕ್ಕೆ ನೀವು ಏನು ಒಂದು ಸ್ಟೆಪ್ಸ್ನ ತೊಗೋಬೇಕು. ಇನ್ ಕೇಸ್ ನೀವು ಯಾರಾದ್ರೂ ಯೋಚನೆ ಮಾಡ್ತಾಯಿದ್ರೆ ಏನಕ್ಕೆ ಅಟ್ರ್ಯಾಕ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಏನು ಬ್ಲಾಕೇಜಸ್ ಇದೆ ಅಂದರೆ, ನೀವು ಸದ್ಯಕ್ಕೆ ನಿಮ್ಮ ಲೈಫಲ್ಲಿ ಯಾರು ನೋಡ್ತಾ ಇದ್ದೀರಾ ಮೋಸ್ಟ್ಲಿ ನಿಮಗೆ ಕನ್ಫ್ಯೂಷನ್ಸ್ ಜಾಸ್ತಿ ಇದೆ. ಓಕೆ, ಆ್ಯಂಡ್ ಆಪ್ಷನ್ಸ್ ಕೂಡ ಇರ್ಬೋದು. ಸೊ ನೀವು ಭಾಳ ಆಪ್ಷನ್ಸ್ ನಿಮಗಿರುತ್ತೆ ಅಮಾಂಗ್ ಫ್ರೆಂಡ್ಸ್ ಆ್ಯಂಡ್ ಅಕ್ವೆಂಟೆನ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದ್ರೂ ನಿಮಗೆ ಆಪ್ಷನ್ಸ್ನ ತೋರಿಸ್ತಾ ಇರ್ಬೋದು. ಅಥವಾ ಆ್ಯಸ್ ಯೂಶ್ವಲ್ ನಮ್ಮ ಒಂದು ಕಲ್ಚರಲ್ಲಿ ಹೇಗೆ ಫೋಟೋಸ್ ಎಲ್ಲ ತೊಗೊಂಬಂದು ಯಾರಾದರೂ ಒಂದು ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಒಂದು ಆಪ್ಷನ್ಸ್ ತೋರಿಸ್ತಾ ಇರ್ಬೋದು. ನಿಮಗೆ ಕನ್ಫ್ಯೂಷನ್ಸ್ ಇದೆ. ಓಕೆ, ಆ್ಯಂಡ್ ನೀವು ಒಂದು ಡಿಸಿಷನ್ ತೊಗೊಳಕ್ಕಾಗ್ತಾಯಿಲ್ಲ, ಡಿಸಿಷನ್ ಮೇಕಿಂಗ್ ಕೇಪಬಿಲಿಟಿ ಇನ್ನೂ ನಿಮ್ಗೆ ಆ ಕರೇಜ್ ಅಥವಾ ಸ್ಟ್ರೆಂತ್ ಬಂದಿಲ್ಲ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಳೋದಕ್ಕೆ. ನೀವು ಕನ್ಫ್ಯೂಸ್ಡ್ ಆಗಿದ್ದೀರಾ, ಅದಕ್ಕೋಸ್ಕರ ನೀವು ಯಾವುದೋ ಒಂದು ಸ್ಟೆಪ್ ಕೂಡ ತೊಗೊತಾ ಇಲ್ಲ. ಇವಾಗ ಅಟ್ ದ ಮೂಮೆಂಟ್ ಈ ರೀಡಿಂಗ್ ನೋಡೋ ಮೂಮೆಂಟಲ್ಲಿ ನಿಮಗೆ ಸರೌಂಡಿಂಗ್ಸಲ್ಲಿ ಒಂದು ಪ್ರೆಷರ್ ಇದ್ರೂ, ಒಂದು ತುಂಬ ಆಪ್ಷನ್ಸ್ ಇದ್ರೂ, ಬೇಗ ಚೂಸ್ ಮಾಡ್ಕೊಳ್ಳಿ ಅಂತ ಒಂದು ಪ್ರೆಷರ್ ಇದ್ರೂ ನಿಮಗೆ ಯು ಕೆನಾಟ್ ಪುಟ್ ಯುವರ್ ಫಿಂಗರ್ ಆ್ಯಂಡ್ ನಿಮಗೆ ಚೂಸ್ ಮಾಡೋಕ್ಕಾಗ್ತಿಲ್ಲ. ಓಕೆ ದಿಸ್ ಇಸ್ ಮೈ ಸೋಲ್ಮೇಟ್ ಅಂದ್ಬಿಟ್ಟು ನಿಮಗಿನ್ನೂ ಆ ಕ್ಲಾರಿಟಿ ಬಂದಿಲ್ಲ. ಸೊ ನೀವು ಒಂದು ಸ್ಟೆಪ್ ಬ್ಯಾಕ್ ತೊಗೊಂಡಿದ್ದೀರಾ, ಒಂದು ರಿಟ್ರೀಟ್ ಅಂದರೆ ನೀವು ಒಂದು ಸ್ಟೆಪ್ ಬ್ಯಾಕ್, ಎಷ್ಟೇ ಪ್ರೆಷರ್ ಇದ್ರೂ ನೀವು ಆ ಪ್ರೆಷರ್ಗೆ ಬಗ್ತಾ ಇಲ್ಲ, ಅಥವಾ ಎಷ್ಟೇ ಜನ ಏನೇ ಹೇಳಿದ್ರು ಬಗ್ತಾ ಇಲ್ಲ. ನೀವು ಒಂದು ಸ್ಟೆಪ್ ಬ್ಯಾಕ್ ತೊಗೊಂಡು ಯು ಆರ್ ಜಸ್ಟ್ ರೆಸ್ಟಿಂಗ್ ಆ್ಯಂಡ್ ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಯು ಆರ್ ಟ್ರೈಯಿಂಗ್ ಟು ರಿಲ್ಯಾಕ್ಸ್ ಮಾಡಬೇಕಂದ್ರೆ ಐ ಡೋಂಟ್ ಕೇರ್ ಅಬೌಟ್ ಮೈ ಫ್ಯೂಚರ್ ಆ ಥರ ಅಲ್ಲ. ಯು ಆರ್ ಟ್ರೈಯಿಂಗ್ ಟು ಥಿಂಕ್ ಕ್ಲಿಯರ್ಲಿ. ನಿಮಗೆ ಲೈಫಿಂದ ಏನು ಬೇಕು, ನಿಮ್ಮ ಒಂದು ಫ್ಯೂಚರ್ ಪಾರ್ಟ್ನರಿಂದ ಏನು ಬೇಕು, ಆ ಒಂದು ಚೆಕ್ ಲಿಸ್ಟ್ನ ಪ್ರಿಪೇರ್ ಮಾಡ್ತಾ ಇದ್ದೀರಾ. ಸೊ ದಟ್ ವೆನ್ ನೀವು ನಿಮ್ಮ ಮೈಂಡ್ ಅಥವಾ ನಿಮ್ಮ ಥಾಟ್ಸಲ್ಲಿ ಕ್ಲಾರಿಟಿ ಬಂದಾಗ ಯೂನಿವರ್ಸ್ ವಿಲ್ ಆಟೋಮೆಟಿಕಲಿ ಸೆಂಡ್ ದಟ್ ಪರ್ಸನ್ ಇನ್ ಫ್ರಂಟ್ ಆಫ್ ಯು. ಓಕೆ, ದಟ್ ಈಸ್ ಹೌ ಅದೇ ರೀತಿ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಆಗೋದು. ದ ಮೋರ್ ಆ್ಯಂಡ್ ಮೋರ್ ಯು ಬಿಕಮ್ ಕ್ಲಿಯರರ್ ಅಂತ ಒಂದು ಪರ್ಸನ್ನ ಯೂನಿವರ್ಸ್ ನಿಮ್ಮ ಕಡೆ ಕಳಿಸುತ್ತೆ. ನಿಮ್ಮ ಕನ್ಫ್ಯೂಷನ್ಸ್ ಇದ್ದರೆ ಅದ ಯಾವುದು ನನಗೆ ಸೆಟ್ ಆಗುತ್ತೆ ಅನ್ನೋ ಕನ್ಫ್ಯೂಷನ್ ಇದ್ದರೆ ನೀವು ಆ ಕನ್ಫ್ಯೂಷನ್ ಎನರ್ಜೀಸಲ್ಲೇ ಇರ್ತೀರಾ. ಸೊ ನಿಮ್ಮನ್ನು ರಿಲ್ಯಾಕ್ಸ್ ಮಾಡಿಕೊಂಡು ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಇರೋಂಥ ವ್ಯಕ್ತಿ ನನಗೆ ಸೂಟ್ ಆಗ್ತಾರೆ ಅಂದಾಗ ಅದೇ ರೀತಿ ಮ್ಯಾಚ್ ಆಗೋವಂಥ ಒಂದು ವ್ಯಕ್ತಿನ ಯೂನಿವರ್ಸ್ ಅಥವಾ ಗಾಡ್ ನಿಮ್ಮ ಕಡೆ ಕಳಿಸ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಲಾ ಆಫ್ ಮ್ಯಾನಿಫೆಸ್ಟೇಷನ್. ಓಕೆ, ಸೊ ಒಂದು ಸತಿ ನೀವು ಕನ್ಫ್ಯೂಷನ್ಸಿಂದ ಆಚೆ ಬಂದು ಕ್ಲಿಯರಾಗಿ ಥಿಂಕ್ ಮಾಡಿ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಮ ಪಾರ್ಟ್ನರಲ್ಲಿ ಇರಬೇಕು ಅಂತ ನಿಮ್ಗೊಂದು ಕ್ಲಾರಿಟಿ ಬಂದ ತಕ್ಷಣ ಯು ವಿಲ್ ಹ್ಯಾವ್ ದಟ್ ಪರ್ಸನ್ ಅಪಿಯರಿಂಗ್ ಇನ್ ಫ್ರಂಟ್ ಆಫ್ ಯು. ಓಕೆ, ನಿಮ್ಮ ಒಂದು ಫ್ಯೂಚರ್ ಸ್ಪೌಸ್ ತುಂಬ ಫೈರಿ ಎನರ್ಜಿ ಇರೋರು ಇರ್ತಾರೆ ಆ್ಯಂಡ್ ವೆರಿ ವೆರಿ ಪ್ರೊಆಕ್ಟಿವ್ ಆ್ಯಂಡ್ ವೆರಿ ಆ್ಯಕ್ಟಿವ್, ತುಂಬ ಸಟಲ್ ಆ್ಯಂಡ್ ಸಾಫ್ಟ್
ಅನ್ನೋದಕ್ಕಿಂತ ತುಂಬ ಆ್ಯಕ್ಟಿವ್ ಒಂದು ಮಲ್ಟಿ ಟಾಸ್ಕರ್ ಆಗಿರ್ತಾರೆ. ಎಲ್ಲ ಥರ ಫ್ಯಾಮಿಲಿ ಆ್ಯಂಡ್ ಪ್ರೊಫೆಷ್ನಲಿ ಆ್ಯಂಡ್ ಪರ್ಸ್ನಲಿ ತುಂಬ ಆ್ಯಕ್ಟಿವ್ ಪರ್ಸ್ನಾಲಿಟಿ ಎಲ್ಲವೂ ಒಟ್ಟಿಗೆ ಮಲ್ಟಿ ಟಾಸ್ಕಿಂಗ್ ಮಾಡಿಕೊಂಡು ಮ್ಯಾನೇಜ್ ಮಾಡೋವಂಥ ಒಂದು ಪರ್ಸ್ನಾಲಿಟಿ ಇರ್ತಾರೆ. ಮನೆ ಜವಾಬ್ದಾರಿನೂ ತೊಗೊತಾರೆ, ಆಫೀಸ್ ಜವಾಬ್ದಾರಿನೂ ತೊಗೊತಾರೆ, ಬಿಸ್ನೆಸ್ ಜವಾಬ್ದಾರಿನೂ ತೊಗೊತಾರೆ. ಆ್ಯಂಡ್ ಆ್ಯಂಡ್ ವೆರಿ ಸೆಂಟರ್ ಆಫ್ ಅಟ್ರಾಕ್ಷನ್. ಇವರು ಒಂದು ರೂಮಿಗೆ ಬಂದರೆ ಎಲ್ಲರೂ ಅವರ ಒಂದು ಓರಾಗೆ ಅಟ್ರಾಕ್ಟ್ ಆಗ್ತಾರೆ. ಅವ್ರು ಬಂದ ತಕ್ಷಣ ದಟ್ ರೂಮ್ ವಿಲ್ ಜಸ್ಟ್ ಲೈಟನ್ ಬ್ರೈಟನ್. ಓಕೆ, ಆ ಥರ ಒಂದು ಲೀಡರ್ಶಿಪ್, ಆ ಥರ ಒಂದು ಅಟ್ರಾಕ್ಟಿವ್ ಕ್ವಾಲಿಟೀಸ್ ಅವರಿಗಿರುತ್ತೆ. ಆ್ಯಂಡ್ ಅವರು ಒಂದು ಫನ್ ಲವಿಂಗ್ ಪರ್ಸನ್ ಇರ್ತಾರೆ. ನಾಟ್ ಲೈಕ್ ದ ಕ್ವೈಟ್ ಆ್ಯಂಡ್ ಪೀಸ್ ಆ್ಯಂಡ್ ಮನೇಲಿರಬೇಕು ಆ ಥರ ಎಲ್ಲ. ವೆರಿ ಫನ್ ಲವಿಂಗ್ ಪರ್ಸನ್, ವೆರಿ ಔಟ್ ಗೋಯಿಂಗ್ ಪರ್ಸನ್, ಸೆಂಟರ್ ಆಫ್ ಅಟ್ರಾಕ್ಷನ್, ಮಲ್ಟಿ ಟಾಸ್ಕರ್, ಆಲ್ ಗ್ರೇಟ್ ಕ್ವಾಲಿಟೀಸ್. ಆ್ಯಂಡ್ ತುಂಬ ಅಟ್ರಾಕ್ಟಿವ್ ಆ್ಯಂಡ್ ತುಂಬ ಚಾರ್ಮಿಂಗ್ ಆಗಿ ಕೂಡ ಇರ್ತಾರೆ. ಇವರು ತುಂಬ ಅಟ್ರಾಕ್ಟಿವ್, ತುಂಬ ಚಾರ್ಮಿಂಗ್. ನೋಡಿದವರೆಲ್ಲ ತುಂಬ ಇವರ ಒಂದು ಇವ್ರ ಹತ್ರ ಒಂದು ಸ್ಟ್ರಾಂಗ್ ಪುಲ್ ಇರುತ್ತೆ, ಅಟ್ರಾಕ್ಟ್ ಆಗ್ತಾರೆ. ಆ ಥರ ಒಂದು ಪರ್ಸ್ನಾಲಿಟಿ ಇವ್ರು ಇರ್ತಾರೆ. ಮತ್ತು ನೋಡಿದವರೆಲ್ಲ ಮತ್ತೆ ತಿರುಗಿ ನೋಡಬೇಕು ಅನ್ನೋವಂಥ ಒಂದು ಚಾರ್ಮಿಂಗ್ ಕ್ಯಾರೆಕ್ಟರ್ ಇವರಿಗಿರುತ್ತೆ. ಸೊ ಡೆಫಿನೆಟ್ಲಿ ನಿಮ್ಮ ಒಂದು ಫ್ಯೂಚರ್ ಸ್ಪೌಸ್ನ ನೀವು ಒಂದು ಸೆರೆಮನಿ, ಮದುವೆ, ಎಂಗೇಜ್ಮೆಂಟ್ ಅಥವಾ ಮೀಟಿಂಗ್ಸ್ ಅಥವಾ ಕಾನ್ಫರೆನ್ಸಸ್ ಇಂಥ ಜಾಗದಲ್ಲಿ ನೀವು ಮೀಟ್ ಆಗ್ತೀರಾ. ಸೊ ಪೈಲ್ಟು ಯಾರು ಇಲ್ಲಿ ತನಕ ನೋಡಿದ್ದೀರಾ ಹೇಳಿ, ನಿಮಗೆ ರೀಡಿಂಗ್ ರೆಸೊನೇಟ್ ಆಯಿತಾ ಅಂತ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಅನಿಸಿಕೆಗಳನ್ನ ತಿಳಿಸಿ. ಸೊ ಇವತ್ತಿನ ರೀಡಿಂಗ್ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತು ಇನ್ ಕೇಸ್ ನಿಮ್ಗೇನಾದ್ರೂ ನಿಮ್ಮ ಸ್ಪೆಸಿಫಿಕ್ ಸಿಚುವೇಶನ್ ಬಗ್ಗೆ ಏನಾದರೂ ತಿಳ್ಕೊಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ನ ನೀವು ತೊಗೋಬೋದು. ಆ್ಯಂಡ್ ನಿಮಗೆ ಇನ್ನೂ ಯಾವ ಥರ ಟ್ಯಾರೋಟ್ ಕಂಟೆಂಟ್ ಬೇಕು ಅಂತ ಹೇಳಿ. ದಟ್ ವಿಲ್ ಮೋಟಿವೇಟ್ ಮೀ ಫರ್ದರ್ ಟು ಬ್ರಿಂಗ್ ಮೋರ್ ಸಚ್ ಟ್ಯಾರೋ ಕಾಂಟೆಂಟ್. ಆ್ಯಂಡ್ ಒನ್ ಮೋರ್ ಅನೌನ್ಸ್ಮೆಂಟ್ ಇದೆ. ನಿಮ್ಮ ಒಂದು 1000 ಯೂಸರ್ಸ್ ಆಗಿದ ತಕ್ಷಣ, 1000 ಸಬ್ಸ್ಕ್ರೈಬರ್ ಆಗಿದ ತಕ್ಷಣ 2 ಸಬ್ಸ್ಕ್ರೈಬರ್ಸ್ಗೆ ಒಂದು ಗಿವ್ ಅವೇ ಇರುತ್ತೆ, ಫ್ರೀ ರೀಡಿಂಗ್ ಇರುತ್ತೆ. ಓಕೆ, ಯಾರಾದರೂ 2 ಸಬ್ಸ್ಕ್ರೈಬರ್ಸ್ಗೆ ನಾನು ಫ್ರೀ ರೀಡಿಂಗ್ನ ಕೊಡ್ತೀನಿ. ಒಂದು 15 ಮಿನಿಟ್ ಡೀಟೇಲ್ಡ್ ರೀಡಿಂಗ್ನ ಕೊಡ್ತೀನಿ ಫಾರ್ 2 ಸಬ್ಸ್ಕ್ರೈಬರ್ಸ್. ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಎರಡೇ. ನೀವು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ದಟ್ ನೀವು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ. ಸೊ ಅಂಥ ಒಂದು ಸಬ್ಸ್ಕ್ರೈಬರ್ಸ್ನ ನಾನು ಸೆಲೆಕ್ಟ್ ಮಾಡಿ ಒಂದು ಫ್ರೀ ರೀಡಿಂಗ್ ಅಥವಾ ಗಿವ್ ಅವೇ ಕೊಡ್ತೀನಿ ಆ್ಯಸ್ ಸೂನ್ ಆಸ್ ಮೈ ಚಾನಲ್ ಹಿಟ್ಸ್ 1000 ಸಬ್ಸ್ಕ್ರೈಬರ್ಸ್. So thank you so much for watching, and I'll see you again with another reading. Thank you. Bye.